ನಾನು ಏನು ಹೇಳ್ತಿದ್ದೀನಿ ಅಂದರೆ ತ್ರಿಶೂಲ್ ತ್ರಿಶೂಲ್ ಇವನಿನ್ನೂ ಸತ್ತಿಲ್ಲ ಅಂದ್ರೆ ಇವನ್ಗೇನೂ ಆಗಿಲ್ಲ. ಇದು ಹೇಗೆ ಸಾಧ್ಯ? ತ್ರಿಶೂಲ್ ಕೆಲಸ ಎಲ್ಲ ಮಾಡಿದ್ರೆ ತ್ರಿಶೂಲ್ ನೀನು ಹುಡುಗಿ ಥರ ಕಾಣಿಸ್ತಿದ್ಯೋ? ಯಾಕೆ ಏನು ಹುಡುಗಿ ಥರ ಕಾಣಿಸ್ತಾ ಇದ್ದಾನೆ? ತುಂಬ ಜಾಸ್ತಿ ಕುಡಿದಿದ್ದೀನಿ ಅನ್ಸುತ್ತೋ. ಏನೋ ಕಾಣಿಸ್ತದೆ ತ್ರಿಶೂಲ್. ನಾನು ಕಚ್ಚಿದ್ರು ತ್ರಿವಿಕ್ರಮ್ಗೇನು ಆಗ್ಲಿಲ್ವಲ್ಲ? ದೇವ್ರೆ, ಅದಕ್ಕೆ ಯಾಕಿಂತ ಪರೀಕ್ಷೆ ಕೊಟ್ಟಿದ್ಯಾ? ಅಂದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ತಪ್ಪ? ಹಾಗಾದ್ರೆ ಸತ್ಯ ಯಾವುದು? ತ್ರಿವಿಕ್ರಮ್ ಆದಿಶೇಷನು ಅಥವಾ ತ್ರಿಶೂಲ್ ಆದಿಶೇಷನು? ಏನ್ ಹೇಳ್ತಾ ಇದ್ಯಾ ನೀನು? ಅಂದ್ರೆ ತ್ರಿವಿಕ್ರಮ್ ಮೇಲೆ ವಿಷ ಪ್ರಯೋಗ ಮಾಡಿದ್ಯಾ? ಹೌದು ನೀಲಿ, ಮಾಡಲೇಬೇಕಾಯ್ತು, ಅದಕ್ಕೆ ಮಾಡಿದೆ. ಅಂದ್ಮೇಲೆ ಅವ್ನು ಬದುಕುಳಿಯೋಕ್ಕಾದ್ರೂ ಹೇಗೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಲ್ಲ, ಇದೆಲ್ಲ ಹೇಗೆ ಸಾಧ್ಯ? ಅಂದ್ರೆ ತ್ರಿವಿಕ್ರಮನೇ ಆದಿಶೇಷ ಅನ್ನೋದು ಸತ್ಯ ಆಯ್ತು ಅಲ್ವಾ? ಇಷ್ಟು ದಿನ ನೀನು ಅನ್ಕೊಂಡಿದೆ ಒಂದು, ಆದ್ರೆ ಈಗ ಆಗ್ತಾ ಇರೋದೇ ಇನ್ನೊಂದು. ಹೌದು, ಆದ್ರೆ ಗುರುಗಳು ಹೇಳ್ದಾಗೆ ಅವರಿಬ್ರು ಚಿಕ್ಕವರಿದ್ದಾಗ ನಾನು ಇಡೀ ತಪಸ್ಸಿನ ಶಕ್ತಿನ ಅವರಿಬ್ರ ಮೇಲೆ ಕ್ರೋಢೀಕರಿಸಿದಾಗ ನಾಗಲೋಕದ ಮಚ್ಚೆ ಗೋಚರಿಸಿದ್ದು ತ್ರಿಶೂಲ್ ಮೈ ಮೇಲೆ. ಆದ್ರೆ ಇವತ್ತು ತ್ರಿವಿಕ್ರಮ್ ಮೇಲೆ ವಿಷ ಪ್ರಯೋಗ ಮಾಡಿದಾಗ ಅವನಿಗೇನೂ ಆಗ್ಲೇ ಇಲ್ಲ. ಎಲ್ಲ ತುಂಬಾ ಅಯೋಮಯವಾಗಿದೆ ಶಿವಾನಿ. ಇದಕ್ಕೆಲ್ಲ ಒಂದೇ ಒಂದು ವಿಚಾರ ಮಾತ್ರ ಪರಿಹಾರ ಕೊಡುತ್ತೆ. ಏನದು? ತ್ರಿಶೂಲ್ ಮೇಲೆ ವಿಷ ಪ್ರಯೋಗ ಮಾಡಿದ್ರೆ ಮಾತ್ರ ಸತ್ಯ ಏನು ಅಂತ ಗೊತ್ತಾಗೋಕ್ಕೆ ಸಾಧ್ಯ. ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಇಲ್ಲಿ ಗುಡ್ಡೆ ಹಾಕಿದ್ದಾನೆ ಅಂದರೆ ಇವನೇನೋ ಗೇಮ್ ಪ್ಲ್ಯಾನ್ ಮಾಡ್ತಿರ್ಬೇಕು. ಏನಿದು ಡಿಸ್ಕೋತೆಕ್ಕು ಪಬ್ಬು ಅಂತ ಕಲರ್ ಜಾಗಗಳನ್ನ ಬಿಟ್ಟು ಫಾರ್ಮ್ ಹೌಸಿಗೆ ಕರೆಸ್ಬಿಟ್ಟಿದ್ದೀರಾ? ಅದು ಸಿಂಪಲ್ ಎಣ್ಣೆ ಪಾರ್ಟಿಗೆ. ನೀವು ದುಡ್ಡಿನ ಲೆಕ್ಕಾಚಾರ ಹಾಕಕ್ಕೆ ಶುರು ಮಾಡಿಬಿಟ್ರಿ. ನನ್ನ ಸ್ನೇಹಿತರಿಗೆ ಅಂದರೆ ಪ್ರಾಣ ಕೊಡೋನು, ಲೆಕ್ಕಾಚಾರ ಹಾಕೋ ಮನುಷ್ಯ ಆಗಿದ್ದರೆ ಕರಿತಾನೆ ಇರಲಿಲ್ಲ. ಏನು ವಿಷಯ ಅಂತ ಫೋನಲ್ಲಿ ಹೇಳ್ಬೋದಾಯ್ತಲ್ಡ? ತುಂಬ ಮುಖ್ಯವಾದ ವಿಚಾರ, ಫೋನಲ್ಲಿ ಮಾತನಾಡೋಕ್ಕಾಗಲ್ಲ, ಅದಕ್ಕೆ ಬರ ಹೇಳಿದೆ. ನಾಲ್ಮಣಿ ಏನಾದ್ರು ಮಾಡ್ತಾ ಇದೀವ ನಾವು? ಯಾರಾದ್ರೂ ಸಿಕ್ಕಿದಾರಾ? ಎಷ್ಟು ದುಡ್ಡು ಕೊಡ್ತಾರಂತೆ? ಯಾವಾಗ ಮಾಡ್ತೀವಿ? ಅರ್ಜೆಂಟ್ ಮಾಡ್ಕೋಬೇಡ ಕಣ. ನಮ್ಮ ಮನೆಗೆ ನಾಗಪ್ರವೇಶ ಆಗಿದೆ ಅಂತ ಆಗಾಗ ಹೇಳ್ತಿದ್ದೆ, ನೆನಪಿದೆಯಾ? ಹಾಂ, ನೆನಪಿದೆ ಕಂಡೆ.
ಯಾರಿಗೂ ಏನೂ ಆಗಿಲ್ವಲ್ಲ, ಅದನ್ನ ಈಗ ಯಾಕೆ ಹೇಳ್ತಾ ಇದೆಯಾ? ಹೇಳೋ ಸಮಯ ಬಂದಿದೆ. ನಾನು ಗುರುಗಳನ್ನ ವಿಚಾರಿಸಿದೆ. ಅವರು ನಮಗೆಲ್ಲರಿಗೂ ಸ್ವಲ್ಪ ಎಚ್ಚರವಾಗಿರೋದಕ್ಕೆ ಹೇಳಿದ್ದಾರೆ. ಎಚ್ಚರಿಕೆನಾ? ಈಗಂಥದ್ದು ಏನಾಗಿದೆ? ಮೊನ್ನೆ ನಮ್ಮ ಮನೆ ಸುತ್ತ ಹಾವು ಬಂದಿತ್ತು. ಏನೋ ಹಾವ? ಯಾವ ಥರ ಹಾವು? ಹೇಗಿತ್ತು? ಹಾವು ಕಾಣಿಸ್ಕೊಂಡ ಮೇಲೆ ಯಾರಿಗಾದ್ರೂ ಏನಾದರೂ ತೊಂದರೆ ಆಯ್ತಾ? ನಾಗಮಣಿ ದಯದಿಂದ ಯಾರಿಗೂ ಏನೂ ಆಗಿಲ್ಲ. ನಿಮಗೆಲ್ಲ ವಿಷಯ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಅಲ್ಲ, ನಮಗೇನಾದ್ರು ಗಂಡ ರೈತಂಡ? ಅಯ್ಯೋ ಏನಪ್ಪ ಇದು, ಅವನ ನಾಗಮಣಿ ನೋಡೋ ಭಾಗ್ಯನೂ ಇಲ್ಲ. ಈಗ ನೋಡಿದ್ರೆ ಇದೇನೋ ಅವಾಂತರ. ಅಯ್ಯಯ್ಯೋ, ಅವಾಂತರ ಹಾವಿಂದನ ಅಥವಾ ಈ ದಿಗ್ವಿಜಯಿಂದನ? ಏನು ಮಾಡೋದಕ್ಕೆ ಹೊರಟಿದ್ದಾನೆ ಇವನು? ಅಷ್ಟೆಲ್ಲ ಗಾಬರಿ ಆಗೋದು ಬೇಡ. ಗುರುಗಳು ನಾವು ಯಾರೂ ರಾತ್ರಿ ಹೊತ್ತು ಆಚೆ ಅಡ್ಡಾಡೋದು ಬೇಡ ಅಂತ ಹೇಳಿದ್ದಾರೆ. ಜೊತೆಗೆ ಸುತ್ತ ಗಮನಿಸಿ ಅಂತ ಹೇಳಿದ್ದಾರೆ. ಏನಾದರೂ ವಿಚಿತ್ರ ಕಂಡು ಬಂದರೆ ನನಗೆ ತಿಳಿಸಿ ಎಂದು. ಅಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಹಾವು ಬಂದು ಕಚ್ಚೇ ಬಿಟ್ರೆ ಏನು ಮಾಡೋದು? ನಾಗಮಣಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇದೆ. ಹಾಗೆಲ್ಲ ಏನೂ ಆಗಲ್ಲ. ಇದೆಲ್ಲ ಎಷ್ಟು ದಿವಸ ದಿಗ್ವಿಜಯ್? ನಾವೆಲ್ಲರೂ ಒಂದಲ್ಲ ಒಂದು ವ್ಯವಹಾರ ಮಾಡ್ತಿರೋದು. ಹಗಲು ರಾತ್ರಿಯಿಂದ ಕೆಲಸ ಮಾಡೋರು. ನಿನಗೆ ಗೊತ್ತು, ನಂದು ಹಾಸ್ಪಿಟ್ಲ್ ಬಿಸ್ನೆಸ್. ಹಾಗೆಲ್ಲ ಮನೇಲಿ ಕೂತ್ಕೊಳ್ಳೋದಕ್ಕಾಗಲ್ಲ. ವ್ಯವಹಾರ ನನಗೂ ಇದೆ ಸಾಂಬಶಿವ. ಆದರೂ ನಿಮ್ಮನ್ನೆಲ್ಲ ಕರೆಸಿ ಯಾಕೆ ಮಾತು ಹೇಳ್ತಾ ಇದ್ದೀನಿ? ನನಗೆ ನಿಮ್ಮ ಮೇಲೆ ಕಾಳಜಿ ಇದೆ. ನಿಮಗೇನು ತೊಂದರೆ ಆಗಬಾರ್ದು ಅನ್ನೋದು ನನ್ನ ಆಸೆ. ನಾವೆಲ್ಲರೂ ಎಷ್ಟು ಕಷ್ಟಪಟ್ಟು ಆ ನಾಗಮಣಿನ ತಂದಿದ್ದೀವಿ ಅನ್ನೋದು ನನಗೆ ನೆನಪಿದೆ. ಸ್ವಲ್ಪ ದಿನ ಅಷ್ಟೇ. ಗುರುಗಳು ಅದ್ಯಾವುದೋ ಹೊಸ ಮಾರ್ಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ತಳ್ಕೊಳ್ಳಿ ಸರ್. ಇಲ್ಲ ಶಿವಾನಿ, ಅದ್ರ ಅಗತ್ಯನೇ ಇಲ್ಲ. ತ್ರಿಶೂಲ್ ಆದಿಶೇಷ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಹಾವಂದ್ರೇ ಭಯ. ಇನ್ನು ಅವನು ನಾಗಲೋಕದವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ನೀಲಿ, ನಾನು ಪ್ರತಿ ಸತಿ ಭೂಲೋಕಕ್ಕೆ ಬಂದಾಗಲೂ ಮೊದಲು ನೋಡ್ತಾ ಇದ್ದಿದ್ದು ತ್ರಿಶೂಲ್ನೇ. ಅಂದಮೇಲೆ ನನಗೂ ಅವನಿಗೂ ಏನೋ ಬಾಂಧವ್ಯ ಇರಲೇಬೇಕಲ್ವಾ? ಅದು ಹೇಗೆ ಹೇಳ್ತೀಯ? ತ್ರಿವಿಕ್ರಮು ಯಾವಾಗಲೂ ಅವನ ಜೊತೆನೇ ಇರ್ತಾನಲ್ವಾ? ನೀನು ಅವನನ್ನು ನೋಡಿದ್ಯಾ? ಮರ್ತು ಬಿಟ್ಯಾ? ಹಾಂ, ನೀನು ಅವ್ರ ಮನೆಗೆ ಹೋಗಿದ್ದಾಗ ಹಾವಾಗ ಬದಲಾದೆ. ಅವಾಗ ಆಚೆ ಬಂದ್ಯಲ್ಲ, ಯಾರು ನೋಡ್ದೆ? ಅಲ್ಲಿ ತ್ರಿವಿಕ್ರಮ್ ಇದ್ದ. ಅಂದಮೇಲೆ ತ್ರಿವಿಕ್ರಮನೇ ಆದಿಶೇಷ ಅನ್ನೋದು ನಿಜ ಅಲ್ವಾ? ಆ ಜಾಗದಲ್ಲಿ ತ್ರಿಶೂಲ್ ಕೂಡ ಇದ್ದಿರ್ಬೋದಲ್ವಾ? ಹಾಗಾಗಿ ಆ ಶಕ್ತಿ ನನಗೆ ಬಂದಿರ್ಬೋದಲ್ವಾ? ನೋಡು ಶಿವಾನಿ, ನಿನ್ಗದು ಯಾಕೋ ತ್ರಿಶೂಲ್ ಬಗ್ಗೆ ಸ್ವಲ್ಪ ಅಯ್ಯೋ ಪಾಪ ಅನ್ನೋ ಭಾವನೆ ಇದ್ದಾಗಿದೆ. ಅದನ್ನ ಮರ್ತು ಬಿಡು, ಗೊಂದಲ ಮಾಡ್ಕೋಬೇಡ. ನೋಡು, ವಿಷ ಪ್ರಯೋಗ ಮಾಡಿದ್ಮೇಲೂ ಬದುಕಿದಾನೆ ಅಂದ್ರೆ ತ್ರಿವಿಕ್ರಮನೇ ಆದಿಶೇಷ ಆಗಿರ್ತಾನೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ದಯವಿಟ್ಟು ನೀನು ತ್ರಿಶೂಲ್ನ ಮರೆತು ನಿನ್ ಪ್ರೀತಿನ ತ್ರಿವಿಕ್ರಮ್ ಹತ್ರ ಹೇಳ್ಕೊ. ಅಲ್ಲಿಂದ ನಂತರ ಹೇಗೆ ಮುಂದುವರಿಬೇಕು ಅನ್ನೋದನ್ನ ಯೋಚನೆ ಮಾಡು. ಶಿವಾನಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅರ್ಥನೇ ಆಗ್ತಾ ಇಲ್ಲ. ಹೋಗ್ಲಿ, ಕೂತು ಸರಿಯಾಗಿ ಮಾತಾಡೋಣ ಅಂತಂದ್ರೆ ಕೈಗೂ ಸಿಗೋದಿಲ್ಲ ಪಾರ್ಟಿ. ಅಯ್ಯೋ, ಏನು ಮಾಡೋದು ಅರ್ಥನೇ ಆಗ್ತಾ ಇಲ್ವೇ. ತ್ರಿಶೂಲ್, ಚಿಕೇಶ್ ಮಾಡ್ರೆ. ಆದ್ರೆ ನನಗೆ ಎಲ್ಲ ಅರ್ಥ ಆಯ್ತು. ಕೂತ್ಕೊಳ್ಳಿ ಚಿಕೇಶ್ ಮಾಡ್ರೆ. ಕೂತ್ಕೊಳ್ಳೋ. ನೀವೇ ಇಲ್ಲಿ ಬಂದ್ರಾ? ನೆನ್ನೆನೇ ಗೊತ್ತಾಯ್ತು, ಅರ್ಥನೂ ಆಯ್ತು. ಅದನ್ನೇ ಮಾತಾಡೋಣ ಅಂತ ಬಂದೆ. ಅರ್ಥ ಆಯ್ತಾನ? ಏನು ಅರ್ಥ ಆಯ್ತಾ? ಏನು ಚಿಕೇಶ್ ಮಾಡ್ರೆ? ಹೇ, ನಾಟಕ ಮಾಡಬೇಡ. ನೆನ್ನೆ ರಾಹುಲ್ ಮನೆ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇದ್ದಾಗ ದಾರಿಯಲ್ಲಿ ಸಿಕ್ದಲ್ಲೋ, ಇನ್ನೇನು ಕಾರಿಗೆ ಡಿಕ್ಕಿ ಹೊಡಿತಾ ಇದ್ದೆ. ನಾನೆಲ್ಲಿ?
ನಾನೇ ನಿನ್ನ ಹೇಳ ಮೇಲೆ ಕೈ ಹಾಕೊಂಡು ಕತೆ ಹೇಳಿದೆ. ಥ್ಯಾಂಕ್ಸ್ ಕಣೋ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳಕಾಯ್ತು ನೋಡು. ಇಲ್ಲದೆ ಹೋದರೆ ಅದು ಯಾವಾಗ ಇಷ್ಟೆಲ್ಲ ಮಾತಾಡ್ತಿದ್ದೋ ಏನೋ. ನನ್ನ ಆಸೆ, ನನ್ನ ಕನಸು ಏನೇನೋ ಮಾತಾಡ್ಬಿಟ್ಟೆ. ಅದು ಏನೇನು ಹೇಳ್ಕೊಂಡಿದ್ದೀನೋ ನನಗೆ ನೆನಪಿಲ್ಲ. ಗೊತ್ತಲ್ಲ, ಸ್ವಲ್ಪ ಜಾಸ್ತಿ ಆಗೋಯ್ತು. ಓ ಚಿಕ್ಕ ಯಜಮಾನ್ರು ಕುಡಿದು ಯಾರ ಹತ್ರನೋ ಮಾತಾಡಿರೋದನ್ನ ನನ್ನ ಹತ್ರ ಮಾತಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾನಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕಿರಿಕು. ಏಯ್ ಹೇಳೋ, ಏನಾಯ್ತು? ಏನಿಲ್ಲ ಚಿಕ್ಕ ಯಜಮಾನ್ರೆ, ಅದೇ ಕರೆಕ್ಟು. ಅದು ನೆನ್ನೆ ನನಗೂ ನಿದ್ದೆ ಸರಿಯಾಗಿರಲಿಲ್ಲ, ಅದಕ್ಕೆ ಮರ್ತೋಗಿದ್ದೆ ಅಷ್ಟೇ. ಇರಲಿ ಬಿಡು, ಇಟ್ಸ್ ಓಕೆ. ನಿನ್ನಂಥ ಫ್ರೆಂಡ್ ಇದ್ದಾನಲ್ಲ, ಅಷ್ಟು ಸಾಕು ನನಗೆ. ಏನು ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಿನ್ನನ್ನು ಜಡ್ಜ್ ಮಾಡಲ್ಲ, ಅದೇ ತಾನೇ ಬೇಕಾಗಿರೋದು. ಖಂಡಿತ ಚಿಕ್ಕ ಯಜಮಾನ್ರೆ. ನೆನ್ನೆ ನನ್ನ ಮಾತೆಲ್ಲ ಕೇಳಿಸ್ಕೊಳೋದಕ್ಕೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದೆ. ಚಿಕ್ಕ ಯಜಮಾನ್ರೆ, ಒಂದು ನಿಮಿಷ ಕೈ ಕೊಡಿ. ಏನಿದು ಚಿಕ್ಕ ಯಜಮಾನ್ರೆ? ಯಾವುದೋ ಹಾವು ಕಚ್ಚಿರೋ ಮಾರ್ಕ್ ಇದು. ಏನು ಇದು? ಹಾವು ಕಚ್ಚಿರೋ ಮಾರ್ಕ? ಹಾವು ಕಚ್ಚಿದ್ರೆ ನಂಗೆ ಏನಾದರೂ ಆಗಿರ್ಬೇಕಾಗಿತ್ತು ತಾನೆ. ಸ್ವಾಮಿಗಳೇ, ಏನು ಹೇಳುತ್ತೆ? ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ? ಸಮಸ್ಯೆ ಇದೆ. ಲೋಪ ಆಗಿದೆ, ಕ್ರಿಯಾಲೋಪ. ಅಂದರೆ ನಾವು ಮಾಡಿರೋ ಕೆಲಸದಲ್ಲಿ ಏನಾದರೂ ತಪ್ಪಾಗಿದೆಯಾ ಸ್ವಾಮಿಗಳೇ? ಹೌದು, ಆದರೆ ಸ್ವಂತಕ್ಕಾಗಿ ಮಾಡಿರೋ ಕೆಲಸದಲ್ಲ, ದೇವ್ರಿಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸದಲ್ಲಿ. ಅಂದರೆ ನಿಮ್ಮ ಮಗನ ಗ್ರಹಗತಿಗಳು ಚೆನ್ನಾಗಿದ್ರು ಯಾವುದೋ ದೇವರ ವಕ್ರದೃಷ್ಟಿ ಅವನ ಮೇಲೆ ಬಿದ್ದಿದೆ. ಹಿಂದೆ ಯಾವುದೋ ಸಂದರ್ಭದಲ್ಲಿ ಹೊತ್ತಿದ್ದ ಹರಕೆನ ತೀರಿಸದೆ ಹಾಗೆ ಬಿಟ್ಟಿದ್ದೀರಾ. ಕಷ್ಟದಲ್ಲಿ ಇರೋ ಬರೋ ದೇವ್ರುಗಳನ್ನೆಲ್ಲ ನೆನೆಸ್ಕೊಳ್ಳೋ ಮನುಷ್ಯ ಸುಖ ಬಂದಾಗ ಮರಿತಾನೆ. ಆದರೆ ಆ ಹರಕೆ ಭಾರ ಆ ವ್ಯಕ್ತಿನ ಕುಗ್ಗಿಸ್ತಾ ಇದೆ. ಈ ಮನೆಗಾಗ್ತಾ ಇರೋದು ಅದೇನೆ. ಮೊದಲು ಹರಕೆ ತೀರಿಸಿ ಅಮ್ಮ, ಆಮೇಲೆಲ್ಲ ಸರಿ ಹೋಗುತ್ತೆ. ಅದು ಯಾವ ಹರಕೆನೋ ಏನೋ, ನನಗೇನು ನೆನಪಾಗ್ತಾ ಇಲ್ಲ ಸ್ವಾಮಿಗಳೇ. ಬದುಕು ಉದ್ಧಾರ ಆಗಬೇಕು ಅಂದರೆ ನೀವು ನೆನಪು ಮಾಡ್ಕೊಳ್ಳೇಬೇಕಮ್ಮ. ನಿಮ್ಮ ಮಗನ ಹೆಸರು ತ್ರಿವಿಕ್ರಮ ಅಲ್ವೇ? ಅವನು ಈ ಜಗತ್ತಿನ ವಿಕ್ರಮ ಆಗಬೇಕು ಅಂದರೆ ಮೊದಲು ಅವನ ಜೀವನ ಸರಿ ಹೋಗಬೇಕು. ಇಲ್ಲದೆ ಹೋದರೆ ನೀವು ಅವನಿಗೆ ಮದುವೆ ಮಾಡಿದ್ರು ಅಷ್ಟೇ, ಯಾವ ಕೆಲಸ ಕೊಟ್ಟರು ಅಷ್ಟೇ. ಅಂದರೆ ಈಗ ಅವನ ಜಾತಕದಲ್ಲಿ ಮದುವೆ ಯೋಗ ಇದೆಯಾ? ಅವನಿಗೆ ಮದುವೆ ಯೋಗ ಇದೆಯೋ ಇಲ್ವೋ, ಆದರೆ ಅವನ ಬದುಕಲ್ಲಿ ಒಬ್ಳು ಹುಡುಗಿ ಪ್ರವೇಶ ಮಾಡ್ತಾಳೆ. ಆ ಹುಡುಗಿ ಬಂದ ಮೇಲೆ ಅವನ ಬದುಕು ಉದ್ಧಾರ ಆಗುತ್ತೆ. ಮೊದಲು ಹರಕೆ ಯಾವುದು ಅಂತ ಹುಡುಕಿ ತೀರಿಸಿ. ಆ ಹುಡುಗಿ ಹೇಗಿರ್ತಾಳೆ? ಸ್ವಲ್ಪ ಹೇಳ್ಬೋದಾ ಸ್ವಾಮಿಗಳೇ? ಅವಳು ನನ್ನ ಮಗನ ಬದುಕನ್ನ ಬದಲಾಯಿಸ್ತಾಳ? ಯಾರವಳು? ಬದುಕಿನ ಒಳಗೆ ದೊಡ್ಡ ವಿಚಾರಗಳು ಆಗಮಿಸುವಾಗ ಅವಸರ ಮಾಡಬಾರ್ದಮ್ಮ. ಸಣ್ಣ ತಪ್ಪುಗಳನ್ನ ಮೊದಲು ಸರಿ ಮಾಡ್ಕೊಳ್ಳಿ,
ಮುಂದಕ್ಕೆ ನೋಡೋಣ, ಏನಾಗಬೇಕೋ ಅದಾಗುತ್ತೆ. ಬಾಗಿಲಿಗೆ ತೋರಣ ಕಟ್ಟೋದಷ್ಟೇ ನಿಮ್ಮ ಕೆಲಸ. ಹಬ್ಬ ತನ್ನ ಪಾಡಕ್ಕೆ ತಾನು ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಏನು ಮಾಡೋದೀಗ? ಫೋನ್ ಎತ್ತಿದ್ರೆ ಮಾತಾಡಬೇಕಾಗುತ್ತೆ. ಸುಳ್ಳು ಹೇಳೋದಕ್ಕೆ ಮನ್ಸು ಬರಲ್ಲ. ಸತ್ಯ ಹೇಳೋ ಸ್ಥಿತಿಲಿ ನಾನಿಲ್ಲ. ಆದಷ್ಟು ಬೇಗ ಇದೆಲ್ಲ ಕಳೆದ್ರೆ ಸಾಕಾಗಿದೆ. ಪಾಪ ಬ್ಯುಸಿ ಇರಬೇಕು ಅನ್ಸುತ್ತೆ. ನಾನೇ ಸುಮ್ಮನೆ ಇರದೆ ಕಾಲ್ ಮಾಡ್ತಾನೆ ಇದ್ದೀನಿ. ನಾಳೆ ಮಾತಾಡೋಣ. ಅವಳು ನಿಜವಾಗ್ಲೂ ನನ್ನ ಹುಡುಗಿನೇ ಆಗಿದ್ರೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಮನಸ್ಸು ಯಾಕೋ ಇವನೇ ಆದಿಶೇಷ ಅಂತ ಹೇಳ್ತಾ ಇದೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಅಂದ್ಕೊಂಡಿದ್ದೀನಿ. ತ್ರಿಶೂಲ್ನ ಪರೀಕ್ಷೆ ಮಾಡಲೇಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೂ ಸಮಾಧಾನ ಇಲ್ಲ. ನಿಜ ಏನು ಅಂತ ನನಗೆ ಗೊತ್ತಾಗೋದು ಇಲ್ಲ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನೋಡಿರು. ಮೇಡಮ್, ಹಲೋ. ಹಲೋ ತ್ರಿಶೂಲ್, ಹೇಳಿ ಮೇಡಮ್. ನಿಮ್ಮ ಹತ್ರ ಅರ್ಜೆಂಟಾಗಿ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮಾತಾಡಿ ಮೇಡಮ್, ಮಾತಾಡಿ. ಸ್ವಲ್ಪ ಹೊರಗಡೆ ಬರ್ತೀರಾ? ಅಂದರೆ ನಮ್ಮ ಮನೆ ಆಚೆನೇ ಇದ್ದೀರಾ? ಬಂದೆ ಬಂದೆ. ಮೇಡಮ್ ನಿಜವೂ ಬಂದ್ಬಿಟ್ಟಿದ್ದಾರೆ. ಮೇಡಮ್ ಆಯ್ ಬಂದೆ ಬಂದೆ. ಪರಮೇಶ್ವರ, ನಾನು ಮಾಡ್ತಾ ಇರೋದು ಸರಿಯಾದ ಕೆಲಸ ಅಂದ್ಕೊಂಡಿದ್ದೀನಿ. ಧೈರ್ಯ ಕೊಡು ನನಗೆ. ನಮಸ್ಕಾರ ಮೇಡಮ್. ಇದೇನಿದು ಇದ್ದಕ್ಕಿದ್ದಾಗೆ ನೀವು ಇಲ್ಲಿ? ಒಂಥರ ಮಾಯಾವಿ ಕಣ್ರಿ ನೀವು. ಸಿಗ್ತೀನಿ ಅಂತೀರಾ, ಸಿಗೋದೇ ಇಲ್ಲ. ಮಾತಾಡ್ಸೋಣ ಅಂತ ಬಂದರೆ ಸಡನ್ನಾಗಿ ನಾಪತ್ತೆ ಆಗ್ಬಿಡ್ತೀರಾ. ಆಮೇಲೆ ಇನ್ನೊವಾಗ್ಲೂ ಒಂದ್ಸತಿ ದಿಢೀರಂತ ಪ್ರತ್ಯಕ್ಷ ಆಗ್ಬಿಡ್ತೀರಾ. ಒಂಥರ ಎಲ್ಲ ಅಯೋಮಯವಾಗಿದೆ. ನೀವು ಹೇಳಿ ಮೇಡಮ್, ನಮ್ಮಂಥ ನರ ಮನುಷ್ಯರಿಗೆ ಹಿಂಗಾದ್ರೆ ಹೆಂಗೆ ನಮ್ಮ ಪರಿಸ್ಥಿತಿ? ಏನೋ ಹೇಳಬೇಕು ಅಂತ ಕರೆಸಿದ್ರಿ, ಆಮೇಲೆ ಮುಹೂರ್ತನೇ ಕೂಡ ಬರಲಿಲ್ಲ ನೋಡಿ. ಇವಾಗ ಹೇಳಿ, ಏನು ಹೇಳಬೇಕು ಅಂತಿದ್ರಿ? ಹೌದು ತ್ರಿಶೂಲ್, ಯಾಕೋ ಮಾತಾಡೋದಕ್ಕೆ ಆಗ್ತಿಲ್ಲ. ನನಗೆ ಕ್ಷಮಿಸಿ. ಈಗಲೂ ಅಷ್ಟೇ, ಹೇಗೆ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅಂದ್ಕೊಂಡಿರೋದನ್ನೆಲ್ಲ ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ. ಆದರೆ ಒಂದು ಕೆಲಸ ಮಾಡಿ ಮುಗಿಸ್ಲೇಬೇಕಾಗಿರೋ ಅನಿವಾರ್ಯತೆಯಲ್ಲಿ ನಾನಿದ್ದೀನಿ. ಏನು ಮೇಡಮ್ ನೀವು ತುಂಬ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ? ನಾನು ಆಗಲೇ ಹೇಳಿದ್ನಲ್ಲ, ಮಾಮೂಲಿ ಬಡಪಾಯಿ ಮನುಷ್ಯ ಮೇಡಮ್ ನಾನು. ನೀವು ನೋಡಿದ್ರೆ ಮೇಲಿಂದ ಇಳಿದು ಬಂದಿರೋ ದೇವತೆ ಥರ ಮಾತಾಡ್ತಾ ಇದ್ದೀರಾ. ಮೇಡಮ್, ನನಗಿದೆಲ್ಲ ಅರ್ಥ ಆಗೋದಿಲ್ಲ. ಅದು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಡೈರೆಕ್ಟಾಗಿ ಹೇಳಿಬಿಡಿ, ನೋ ಪ್ರಾಬ್ಲಮ್. ತಡ್ಕೊಳತ್ತೆ ಜೀವ. ಹಾಂ, ಈ ಪ್ರಪಂಚ ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ? ಆದರೆ ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಸೃಷ್ಟಿಲಿ ಎಷ್ಟು ಗುಟ್ಟುಗಳಿದಾವೋ ಏನು. ಅದರಲ್ಲಿ ನಮಗೆ ಗೊತ್ತಿರೋದು ಎಷ್ಟು, ಗೊತ್ತಿಲ್ಲದೆ ಇರೋದು ಎಷ್ಟು.
ಈಗ ನನ್ನ ಮುಂದೆ ನಿಂತಿರೋ ನೀವ್ಯಾರು? ನಿಮ್ಮ ಸತ್ಯ ಏನು? ನಿಮ್ಮ ಎದುರಿಗಿರೋ ನಾನು ಯಾರು? ನನ್ನ ಸತ್ಯ ಏನು? ಒಂದು ಗೊತ್ತಾಗೋದೇ ಇಲ್ಲ ಅಲ್ವಾ? ಅಯ್ಯೋ, ಮತ್ತೆ ಫಿಲಾಸಫಿ ಶುರು ಹಚ್ಕೊಂಡ್ರಾ? ಈ ಬೈಕ್ಗಳು ಒಂದೊಂದ್ಸತಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ತುಂಬ ಕೈ ಕೊಡುತ್ತಲ್ಲ, ಆ ಥರ ಆಗ್ತದೆ ನಿಮಗೆ. ಪರವಾಗಿಲ್ಲ, ಹೇಳಿ ಅನ್ನಲ್ಲ. ಈಗ ನಾನು ಹೇಳಬೇಕಾಗಿರೋದಲ್ಲ ತ್ರಿಶೂಲ್, ಮಾಡಬೇಕಾಗಿರೋದು. ಮೇಡಮ್, ಅಮ್ಮ 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 ಅಪ್ಪ, ಅಮ್ಮ ಅಪ್ಪ, ಅಮ್ಮ ಅಪ್ಪ, ಬೇಗ ಬನ್ನಿ ಇಲ್ಲಿ. ಹಾವು, ಅಮ್ಮ ಹಾವು ಕಚ್ಬಿಡ್ತು. ಉರಿತದೆ ಅಮ್ಮ.